ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯವರು ಏನಪ್ಪ ಅಂದರೆ ನೋಟಿಫಿಕೇಶನ್ ಹೊರಡಿಸಿದ್ದಾರೆ. ಸಂಬಂಧಪಟ್ಟಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಸ್ಥಳೀಯ ವೃಂದದ ಅಂದರೆ HK ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಖಾಲಿ ಇರ್ತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 596 ಹುದ್ದೆಗಳಿಗೆ ನೇರ ನೇಮಕಾತಿ ನೋಟಿಫಿಕೇಶನ್ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಅವರು ಸ್ಥಳೀಯ ಆಗಿರ್ತಕ್ಕಂಥ ಏನಪ್ಪ ಅಂದರೆ ವೃಂದ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಅವ್ರು ಏನು ಮಾಡಿದ್ದಾರೆ, ನೋಟಿಫಿಕೇಶನ್ ಹೊರಡಿಸಿದ್ದಾರೆ ಅನ್ಬೋದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 371J KK ಮೀಸಲಾತಿ ಅಡಿಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಖಾಲಿ ಇರುವ ಹುದ್ದೆಗಳ ವಿವರ ಬಗ್ಗೆ ಅನ್ನೋದಾದರೆ ನೋಡ್ಬೋದು. ಹುದ್ದೆಗಳ ವಿವರ: ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ವೇತನ ಶ್ರೇಣಿ 37,500 70,100 ರೂಪಾಯಿ ಅನ್ನೋದು. ನೇರ ಪುರುಷ ಅಭ್ಯರ್ಥಿಗಳಿಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳು 398, ನೇರ ಮಹಿಳಾ 133 ಹುದ್ದೆಗಳು, ಸೇವಾನಿವೃತ್ತ ಪುರುಷ 46 ಹುದ್ದೆಗಳು, ಸೇವಾನಿವೃತ್ತ ಮಹಿಳಾ 14 ಹುದ್ದೆಗಳು, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 5, ಟೋಟಲ್ 596 ಹುದ್ದೆಗಳು ಏನಪ್ಪ ಅಂದರೆ ಹುದ್ದೆಗಳಿದೆ ಅಂತ ಹೇಳ್ಬೋದು. ಮತ್ತು ಶೈಕ್ಷಣಿಕ ವಿದ್ಯಾರ್ಹತೆ: ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳು ವಿದ್ಯಾರ್ಹತೆ PUC ಅಥವಾ ತತ್ಸಮಾನ ಆಗಿರ್ತಕ್ಕಂಥ ವಿದ್ಯಾರ್ಹತೆ ಅಂತ ನಾವು ಹೇಳ್ಬೋದು. ಅಂದರೆ ಈಕ್ವಲೆಂಟ್ ಆಗಿರ್ತಕ್ಕಂಥ PUCಗೆ ಅವ್ರು ಏನಪ್ಪ ಅಂದರೆ ಕ್ವಾಲಿಫಿಕೇಶನ್ ಹೊಂದಿರಬೇಕು ಜೊತೆಗೆ ಅಂತ ಹೇಳ್ಬೋದು. ಅಂದರೆ PUC ಈಕ್ವಲೆಂಟ್ ಆಗಿರ್ತಕ್ಕಂಥ ತತ್ಸಮಾನ ವಿದ್ಯಾರ್ಹತೆ ಅಂತ ಹೇಳ್ಬೋದು. ಮತ್ತು ನೇರ ಪುರುಷ ಮಹಿಳಾ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ವಯೋಮಿತಿ ಎಷ್ಟು ಅನ್ನೋದಾದರೆ ಫಸ್ಟು 5 ಇಯರ್ ಆಗಿರ್ತಕ್ಕಂಥ ಏಜ್ ರಿಲ್ಯಾಕ್ಷನ್ ಇದ್ದಿದ್ದಿಲ್ಲ. ಈಗ ಏನು ಮಾಡಿದ್ದಾರೆ, ಲೇಟ್ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಆಗೋದು ಒಂದು ಕಾರಣದಿಂದ ಅವರು 5 ವರ್ಷ ಸಡಿಲಿಯನ್ನು ಎಲ್ಲ ಕ್ಯಾಸ್ಟ್ನವರಿಗೂ ಕೊಟ್ಟಿದ್ದಾರೆ. ಹಾಗಾದರೆ GM ಕೆಟಗರಿಗೆ 33 ವರ್ಷ, ಪರಿಶಿಷ್ಟ ಪಂಗಡ ಜಾತಿಯವರಿಗೆ ಪ್ರವರ್ಗ 1 2A ಆಗಿರ್ಬೋದು, 2B 3A ಮತ್ತು 3B ಅಭ್ಯರ್ಥಿಗಳಿಗೆ 35 ವರ್ಷ, ಮತ್ತು ಕರ್ನಾಟಕ ಅರಣ್ಯ ಪ್ರದೇಶ ವಾಸಿಸುತ್ತಿರುವ ಬುಡಕಟ್ಟು ಅಭ್ಯರ್ಥಿಗಳಿಗೆ 38 ವರ್ಷಗಳಂತ ಹೇಳ್ಬೋದು. ಮತ್ತು ಸೇವಾನಿವೃತ್ತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಅವ್ರಿಗೆ ಸಾಮಾನ್ಯ GM ಕೆಟಗರಿಗೆ 38 ವರ್ಷ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳಿಗೆ 40 ವರ್ಷಗಳಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅರ್ಹತೆಯನ್ನು ಕೂಡ ಇಲ್ಲಿ ನೋಟಿಫಿಕೇಶನ್ PDF-ನಲ್ಲಿ ಡೀಟೇಲ್ಸ್ ಹಾಕಿಬಿಟ್ಟಿದ್ದಾರೆ. ಮತ್ತು ಈ ಎಕ್ಸಾಮ್ನ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8/6/2026, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026 ಅಂತ ಹೇಳ್ಬೋದು. ಮತ್ತು ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ 4/7/2026 ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿವರಗಳು ಏನು ಅನ್ನೋದಾದರೆ ಅಂದರೆ ಶುಲ್ಕ ಪಾವತಿ ಸಾಮಾನ್ಯ ಅರ್ಹತೆ ಅನ್ನೋದಾದರೆ 2A 2B 3A 3B ಅವರಿಗೆ 750 ರೂಪಾಯಿ ಏನಪ್ಪ ಅಂದರೆ ಶುಲ್ಕವನ್ನು ಪಾವತಿಸಬೇಕು ಅನ್ನೋದು ಇದೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಹಾಗೂ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿಯನ್ನು ಅವರು ಎಕ್ಸಾಮ್ ಫೀಸನ್ನು ಕಟ್ಟಬೇಕಾಗುತ್ತದೆ. ಇದು ಲಿಖಿತ ಪರೀಕ್ಷಾ ವಿಧಾನವನ್ನು ಇರುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮುಖಾಂತರ ಅವರು ಬರೀಬೇಕಾಗುತ್ತದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ವಿಷಯ ಸಬ್ಜೆಕ್ಟ್ ಲಿಖಿತ ಪರೀಕ್ಷೆ. ಇಲ್ಲಿರ್ತಕ್ಕಂಥ ವಿಷಯಗಳು ಸಾಮಾನ್ಯ ಜ್ಞಾನ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ. ಇದು ಟೋಟಲ್ ಎಷ್ಟಪ್ಪ 100 ಮಾರ್ಕ್ಸ್ ಇರುತ್ತೆ. ಒಟ್ಟು ಅಂಕಗಳು 100 ಮಾರ್ಕ್ಸ್. ಅವಧಿ 1.5 ಗಂಟೆ ಅಂದರೆ 90 ನಿಮಿಷಗಳನ್ನು ಕೊಡ್ತಾರೆ, ಅಂದರೆ 1.5 ತಾಸು ಅಂತ ಹೇಳ್ಬೋದು. ಇದು ಲಿಖಿತ ಪರೀಕ್ಷೆ ಅಂತ ಇರುತ್ತೆ. ಕಡ್ಡಾಯ ಕನ್ನಡ ಅಂದರೆ ಕಡ್ಡಾಯ ಕನ್ನಡ SLC ಯಾರು ಫಸ್ಟ್ ಲ್ಯಾಂಗ್ವೇಜ್ ಏನು ಓದಿಲ್ಲೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡೀಟೇಲ್ಸ್ ಅವರು ನೀವು ಓದ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನ್ವಯ ಇರುತ್ತೆ. 2/8/2026 ನಂತರ ನಿಮ್ಮ ಎಕ್ಸಾಮ್ ಡೇಟ್ ತಿಳಿಸ್ತಾರೆ ಅಂತ ಹೇಳ್ಬೋದು. ಮೇನ್ ಎಕ್ಸಾಮ್ ಡೇಟ್ ಅಂತ ನಾವು ನೆಕ್ಸ್ಟ್ ಜೊತೆಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನೀವು ಡಾಕ್ಯುಮೆಂಟನ್ನು ಎಲ್ಲನೂ ಕಲೆಕ್ಟ್ ಮಾಡ್ತೀರಿ ಅಂತ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇಹದಾಗಿರ್ತಕ್ಕಂಥ ಪರೀಕ್ಷೆ ಪುರುಷ ಅಭ್ಯರ್ಥಿಗಳಿಗೆ 168 ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಇರುತ್ತೆ. ಮತ್ತು ಕರ್ನಾಟಕ ಅರಣ್ಯ ಪ್ರದೇಶದಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದು ಇರುತ್ತೆ. ಅಂದರೆ ಪುರುಷ 155 ಮತ್ತು ಮಹಿಳೆಯರಿಗೆ 150 ಸೆಂಟಿಮೀಟರ್ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನಪ್ಪ ಅಂದರೆ ಫಿಸಿಕಲ್ ಆಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಟೆಸ್ಟ್ ಇರುತ್ತೆ. ಅದನ್ನು ನೀವು PDF ನೋಟ್ಸಲ್ಲಿ ನೀವು ಸಮಗ್ರವಾಗಿ ನೋಡಿ ತಿಳ್ಕೊಳ್ಳಿ ಅಂತ ಹೇಳಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲನೂ ಹೊಂದಾಣಿಕೆ ಮಾಡಿಕೊಳ್ಳಿ ಇಟ್ಕೊಳ್ಳಿ. ಜೊತೆಗೆ ನೀವೇನು ಮಾಡಬೇಕು ಅನ್ನೋದಾದರೆ ಈ ಟೈಮ್ನಲ್ಲಿ ನೋಟಿಫಿಕೇಶನಲ್ಲಿ ನೀವು ಈ ಎಕ್ಸಾಮ್ನಲ್ಲಿ ಪಾಸ್ ಆಗಿ ಅಂತ ಹೇಳ್ತೀನಿ. ಯಾಕಂದರೆ ಮತ್ತೆ ನೆಕ್ಸ್ಟ್ ಇಯರ್ ಅದಾದರೆ ಏಜ್ ರಿಲ್ಯಾಕ್ಷನ್ ಇರುವುದಿಲ್ಲ. ಹಾಗಾಗಿ ಇದು ಹೈಯೆಸ್ಟ್ ನೋಟಿಫಿಕೇಶನ್ ಕೂಡ ಆಗಿದೆ non-HKಗೆ ಮತ್ತು ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಜಿಲ್ಲಾವಾರು ಆಗಿರ್ತಕ್ಕಂಥ ಏನಾದರೂ ಏನಪ್ಪ ಅಂದರೆ ಎಷ್ಟು ಹುದ್ದೆಗಳು ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಇದೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಧನ್ಯವಾದ.